ಇತ್ತೀಚಿನ ವರ್ಷಗಳಲ್ಲಿ ಜನರನ್ನ ಅತಿಯಾಗಿ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಕೂದಲು ಉದುರುವಿಕೆಯು ಒಂದಾಗಿದೆ. ಇನ್ನು ಪುರುಷರು ಹಾಗೂ ಮಹಿಳೆಯರಲ್ಲಿ ಕೂದಲು ಉದುರುವಿಕೆಗೆ ಬೇರೆ ಬೇರೆ ಕಾರಣಗಳಿವೆ. ಹಾಗಾದ್ರೆ ಮಹಿಳೆಯರಲ್ಲಿ ಕೂದಲು ಉದುರುವಿಕೆಗೆ ಕಾರಣವಾಗುವ 5 ಅಂಶಗಳ ಕುರಿತಂತೆ ತೋರಿಸ್ತೀವಿ ನೋಡಿ. ಮಹಿಳೆಯರಲ್ಲಿ ಹೇರ್ ಫಾಲ್ಗೆ ಏನು ಕಾರಣ? ಕೂದಲು ಉದುರುವಿಕೆಗೆ ಪ್ರಮುಖ 5 ಕಾರಣಗಳಿವು. ಇತ್ತೀಚಿನ ವರ್ಷಗಳಲ್ಲಿ ಜನರನ್ನ ಅತಿಯಾಗಿ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಕೂದಲು ಉದುರುವಿಕೆಯೂ ಸಹ ಒಂದಾಗಿದೆ. ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರಲ್ಲೂ ಕೂಡ ಈ ಕೂದಲು ಉದುರುವಿಕೆ ಕಾಡತೊಡಗಿದೆ. ಕೂದಲು ಉದುರುವಿಕೆ ತಡೆಯಲು ಹಲವು ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿದ್ರೂ ಕೂಡ ಪ್ರಯೋಜನಕಾರಿಯಾಗಿ ಯಾವುದು ಪರಿಣಾಮ ಬೀರ್ತಾ ಇಲ್ಲ. ಪುರುಷರು ಮಾತ್ರವಲ್ಲ, ವಯಸ್ಕ ಯುವತಿಯರಲ್ಲಿ ಈ ಕೂದಲು ಉದುರುವಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು ಹೊಸ ತಲೆನೋವಿಗೆ ಕಾರಣವಾಗಿದೆ. ಜೀವನ ಶೈಲಿ, ಆಹಾರ ಕ್ರಮ ಸೇರಿ ಹಲವು ಕಾರಣಗಳಿಂದಾಗಿ ಯುವತಿಯರು ಸಹ ಕೂದಲು ಉದುರುವಿಕೆಯಂತಹ ಅಸಹಜ ಸಮಸ್ಯೆಗೆ ಒಳಗಾಗಿದ್ದಾರೆ. ಇನ್ನು ಪುರುಷರು ಹಾಗೂ ಮಹಿಳೆಯರಲ್ಲಿ ಕೂದಲು ಉದುರುವಿಕೆಗೆ ಬೇರೆ ಬೇರೆ ಕಾರಣಗಳಿವೆ. ಮಹಿಳೆಯರಲ್ಲಿ ಈ ಕಾರಣಗಳು ಅತ್ಯಂತ ಕ್ಲಿಷ್ಟಕರ ಹಾಗೂ ವ್ಯಾಪಕವಾಗಿ ಹರಡಿದೆ. ಹಾಗಾದ್ರೆ ಮಹಿಳೆಯರಲ್ಲಿ ಕೂದಲು ಉದುರುವಿಕೆಗೆ ಕಾರಣವಾಗುವ ಅಂಶಗಳ ಕುರಿತಂತೆ ತಿಳಿದುಕೊಳ್ಳೋಣ. ಮೊದಲು ಮಹಿಳೆಯರಲ್ಲಿ ಕೂದಲು ಉದುರುವಿಕೆಗೆ ಮುಖ್ಯ ಕಾರಣ ಅಂದ್ರೆ ಅನುವಂಶೀಯತೆ. ಪುರುಷರಲ್ಲಿ ಮಧ್ಯ ತಲೆ ಬೋಳಾಗಲು ಕಾರಣವಾಗುವ ಆಂಡ್ರೋಜನ್ಗಳು ಮಹಿಳೆಯರಲ್ಲೂ ಇರ್ತವೆ. ಆದ್ರೆ ಈಸ್ಟ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿದ್ರೆ ಆಂಡ್ರೋಜನ್ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಮಹಿಳೆಯರಲ್ಲಿ ಕೂದಲು ಉದುರುವಿಕೆಗೆ ಸಾಮಾನ್ಯ ಕಾರಣ ಅಂದ್ರೆ ಆಂಡ್ರೋಜೆನೆಟಿಕ್ ಅಲೋಪೇಸಿಯಾ. ಇದನ್ನ ಸ್ತ್ರೀ ಮಾದರಿಯ ಕೂದಲು ಉದುರುವಿಕೆ ಅಂತಲೂ ಕರೆಯಲಾಗುತ್ತೆ. ಈ ಹಾರ್ಮೋನುಗಳು ಕೂದಲಿನ ಬೆಳವಣಿಗೆಯ ಸಾಧ್ಯತೆಗಳನ್ನ ಕಡಿಮೆ ಮಾಡ್ತವೆ. ಕೂದಲು ಒಮ್ಮೆ ಹೋದ್ರೆ ಮತ್ತೆ ಹುಟ್ಟಿಕೊಳ್ಳುತ್ತೆ. ಆದ್ರೆ ಈ ಹಾರ್ಮೋನುಗಳು ಈ ಚಕ್ರವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಕೂದಲು ತೆಳುವಾಗಲು ಹಾಗೂ ಚಿಕ್ಕದಾಗಲು ಅದರ ತುದಿ ತುಂಡಾಗುವಂತೆ ಕೂದಲನ್ನ ದುರ್ಬಲವಾಗಿಸಲು ಕೂಡ ಕಾರಣವಾಗುತ್ತೆ. ಇನ್ನು ಹಾರ್ಮೋನ್ ಬದಲಾವಣೆ. ಪುರುಷರು ಹಾಗೂ ಮಹಿಳೆಯರಲ್ಲಿ ಹಾರ್ಮೋನುಗಳ ಬದಲಾವಣೆ ಅವರ ಕೂದಲು ಉದುರುವಿಕೆ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅದರಲ್ಲೂ ಮಹಿಳೆಯರಲ್ಲಿ ವಯಸ್ಸಿಗೆ ಅನುಗುಣವಾಗಿ ಹಾರ್ಮೋನುಗಳಲ್ಲಾಗುವ ಬದಲಾವಣೆ ಕೂದಲು ಉದುರುವಿಕೆಗೆ ಕಾರಣವಾಗ್ತಿದೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, PCOS, ಗರ್ಭಧಾರಣೆ, ಋತುಬಂಧ ಮತ್ತು ಥೈರಾಯ್ಡ್ ಅಸ್ವಸ್ಥತೆಗಳಂತಹ ಪರಿಸ್ಥಿತಿಗಳು ಎಲ್ಲಾ ಹಾರ್ಮೋನುಗಳ ಸಾಮಾನ್ಯ ಸಮತೋಲನವನ್ನ ಅಡ್ಡಿಪಡಿಸಬಹುದು. ಇದು ತೆಳುವಾಗುವುದು ಮತ್ತು ಕೂದಲು ಉದುರುವಿಕೆಗೆ ಕಾರಣವಾಗುತ್ತೆ ಅಂತ ಹೇಳಲಾಗಿದೆ. ಇತ್ತ ಹೆರಿಗೆಯ ನಂತರ ಋತುಸ್ರಾವ ನಿಲ್ಲುವ ವಯಸ್ಸಿನಲ್ಲಿ ಮಹಿಳೆಯರಲ್ಲಿ ಕೂದಲು ಉದುರುವುದು ಹೆಚ್ಚಾಗುತ್ತೆ. ಈ ಸ್ಥಿತಿಯನ್ನು ಟೀಲೋಜೆನ್ ಎಫ್ಲುವಿಯಂ ಅಂತ ಕರೆಯಲಾಗುತ್ತೆ. ಇನ್ನು ಮಾನಸಿಕ ಅಂಶಗಳು. ಒಬ್ಬ ಮಹಿಳೆಯ ಮಾನಸಿಕ ಸ್ಥಿತಿಗತಿ ಸಹ ಆಕೆ ಕೂದಲು ಉದುರುವಿಕೆಗೆ ಕಾರಣವಾಗಿರುತ್ತೆ. ಮಾನಸಿಕ ಒತ್ತಡದ ಕಾರಣದಿಂದ ಟೀಲೋಜೆನ್ ಎಫ್ಲುವಿಯಂ ನಂತಹ ಕೂದಲು ಉದುರುವಿಕೆಯ ಸ್ಥಿತಿಗೆ ಕಾರಣವಾಗುತ್ತೆ. ಇನ್ನು ಔಷಧಿ ಹಾಗೂ ಚಿಕಿತ್ಸೆ. ಮಹಿಳೆಯರು ತೆಗೆದುಕೊಳ್ಳುವ ಕೆಲವೊಂದು ಔಷಧಿಗಳು ಅವರ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ನೀವು ಸಹ ಯಾವುದಾದ್ರೂ ಔಷಧಿ ಸೇವಿಸ್ತಾ ಇದ್ರೆ ಕೂದಲು ಉದುರುವಿಕೆಯನ್ನ ಗಮನಿಸಿರಬಹುದು. ಅದರಲ್ಲೂ ಮುಖ್ಯವಾಗಿ ಕೀಮೋಥೆರಪಿ ಔಷಧಿಗಳು, ಅಧಿಕ ರಕ್ತದೊತ್ತಡ, ಖಿನ್ನತೆ ಮತ್ತು ಕೆಲವು ಮೌಖಿಕ ಗರ್ಭ ನಿರೋಧಕಗಳು ಸೇರಿದಂತೆ ಇತರ ಔಷಧಿಗಳು ಕೂದಲು ಉದುರುವುದಕ್ಕೆ, ಕೂದಲು ತೆಳುವಾಗುವುದಕ್ಕೆ ಕಾರಣವಾಗಬಹುದು. ಇವಿಷ್ಟೇ ಅಲ್ಲ, ಆಹಾರ ಕ್ರಮಗಳು ಕೂಡ ಕೂದಲು ಉದುರುವಿಕೆಯ ಕಾರಣಕ್ಕೆ ಸಂಬಂಧಿಸಿದೆ. ಅದರಲ್ಲೂ ಯುವ ಸಮುದಾಯ ಇಂದು ಫಾಸ್ಟ್ ಫುಡ್, ಬೇಕರಿ ಪ್ರಾಡಕ್ಟ್, ಆಯಿಲ್ ಯುಕ್ತ ಉತ್ಪನ್ನಗಳು ಸೇರಿ ಹಲವು ರೀತಿಯ ಆಹಾರ ಕ್ರಮವು ಕೂದಲು ಉದುರುವಿಕೆಗೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿಯೂ ಕಾರಣವಾಗ್ತಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.